ಎಲ್ಲ ಭಾರತೀಯ ಕುಟುಂಬಕ್ಕೂ ಒಂದು ಕನಸಿರುತ್ತೆ. ಬಾಡಿಗೆ ಮನೆ ಬಿಟ್ಟು ಸ್ವಂತದ್ದೊಂದು ಮನೆ ಮಾಡ್ಕೊಳ್ಬೇಕು ಅನ್ನೋದು. ಅಭಿಮನ್ಯು ಮತ್ತು ಅವನ ಕುಟುಂಬಕ್ಕೂ ಇಂಥದ್ದೇ ಒಂದು ಕನಸಿತ್ತು. ಆದರೆ ಅವರಿಗೆ ಬ್ಯಾಂಕ್ ಹೋಮ್ ಲೋನ್ ಕೊಡುವುದಕ್ಕೆ ನಿರಾಕರಿಸಿದಾಗ ಅವರ ಕನಸು ನುಚ್ಚುನೂರಾಯಿತು. ಈ ಪರಿಸ್ಥಿತಿ ನಿಮಗೂ ಎದುರಾಗಬಹುದು. ಇದೇ ಕಾರಣಕ್ಕೆ ಸಾಲಕ್ಕೆ ಅರ್ಜಿ ಸಲ್ಲಿಸುವುದಕ್ಕೂ ಮೊದಲು ಅದಕ್ಕೆ ಬೇಕಾಗಿರೋ ಕಾಗದ ಪತ್ರದ ಬಗ್ಗೆ ತಿಳ್ಕೋಬೇಕು. ನಿಮ್ಮ ಸಾಲ ಅರ್ಜಿಯನ್ನ ಯಾಕೆ ತಿರಸ್ಕರಿಸಬಹುದು ಅನ್ನೋ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮಗೆ ಎದುರಾಗುವ ಮೊದಲ ಸಂಗತಿಯೇ ಸಾಲದ ಅರ್ಜಿ ನಮೂನೆ. ಗ್ರಾಹಕರ ವೈಯಕ್ತಿಕ ಮತ್ತು ಹಣಕಾಸು ಮಾಹಿತಿಯಾದ ಹೆಸರು, ವಿಳಾಸ, ಆದಾಯ, ಉದ್ಯೋಗ ಇತಿಹಾಸ ಮತ್ತು ಸಾಲ ಮೊತ್ತ ಇದಕ್ಕೆ ಬೇಕಾಗುತ್ತೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಭರ್ತಿ ಮಾಡಬೇಕು. ಗುರುತು ಮತ್ತು ವಿಳಾಸದ ದಾಖಲೆಗೆ ನೀವು ಕೆಲವು ಡಾಕ್ಯುಮೆಂಟ್ಗಳನ್ನು ಕೊಡಬೇಕಾಗುತ್ತೆ. ಸಾಮಾನ್ಯವಾಗಿ ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಅಥವಾ ಮತದಾರರ ಗುರುತಿನ ಚೀಟಿಯನ್ನು ಪಡಿತಾರೆ. ಸಾಲಕ್ಕೆ ಬ್ಯಾಂಕ್ ಅನುಮೋದನೆ ನೀಡೋದಕ್ಕೂ ಮೊದಲು ಗ್ರಾಹಕರ ಆದಾಯ ಮತ್ತು ಮರುಪಾವತಿ ಸಾಮರ್ಥ್ಯ, ಅಂದರೆ ನೀವು ಸಾಲವನ್ನು ಮರುಪಾವತಿ ಮಾಡುವ ಸಾಮರ್ಥ್ಯ ಇದೆಯಾ ಅನ್ನೋದನ್ನ ಬ್ಯಾಂಕ್ ಪರಿಶೀಲನೆ ಮಾಡುತ್ತೆ. ಬ್ಯಾಂಕ್ಗಳು ಸ್ಯಾಲರಿ ಸ್ಲಿಪ್, ಬ್ಯಾಂಕ್ ಸ್ಟೇಟ್ಮೆಂಟ್, ಫಾರ್ಮ್ 16 ಅಥವಾ ಕಳೆದ 2-3 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ ಅನ್ನು ಕೇಳುತ್ತೆ. ಬ್ಯಾಂಕ್ಗಳು ಅಥವಾ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಗಳು ಸಾಮಾನ್ಯವಾಗಿ 6 ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಿ ಎಂದು ಕೇಳುತ್ತೆ. ಇದು ಹಣಕಾಸು ಸಂಸ್ಥೆಗೆ ನಿಮ್ಮ ಗಳಿಕೆ ವೆಚ್ಚ ಮತ್ತು ಉಳಿತಾಯದ ಹವ್ಯಾಸಗಳ ಬಗ್ಗೆ ಮಾಹಿತಿ ನೀಡುತ್ತೆ. ನಿಮ್ಮ ಸಾಲದ ಅರ್ಹತೆಯನ್ನು ನಿರ್ಧಾರ ಮಾಡುವುದಕ್ಕೂ ಇದು ಸಹಾಯ ಮಾಡುತ್ತೆ. ಅಂದರೆ ನೀವು ಎಷ್ಟು ಸಾಲ ಪಡೆಯಬಹುದು ಅನ್ನೋದನ್ನು ನಿರ್ಧಾರ ಮಾಡಲು ಇದು ಸಹಾಯ ಮಾಡುತ್ತೆ. ಸೇಲ್ ಡೀಡ್ ಅಥವಾ ನೋಂದಣಿ ಪತ್ರದಂತಹ ಕಾಗದ ಪತ್ರಗಳನ್ನು ಆಧರಿಸಿ ಖರೀದಿ ಮಾಡಬೇಕಿರುವ ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಮಾಲೀಕತ್ವವನ್ನು ಬ್ಯಾಂಕ್ ಪರಿಶೀಲನೆ ಮಾಡುತ್ತೆ. ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂ ಆಧರಿಸಿ ಸಾಲದ ಮೊತ್ತ ಇರುತ್ತೆ. ಅಷ್ಟೇ ಅಲ್ಲ, ಪ್ರಾಪರ್ಟಿಯ ನಕ್ಷೆ, ಲ್ಯಾಂಡ್ ರೆಕಾರ್ಡ್ ಕಾಗದ ಪತ್ರಗಳನ್ನು ನೀವು ಕೊಡಬೇಕಾಗುತ್ತೆ. ಸ್ಥಳೀಯ ಪ್ರಾಧಿಕಾರದಿಂದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದರೆ NOC, ಕಂಪ್ಲೀಷನ್ ಸರ್ಟಿಫಿಕೇಟ್, ವಸತಿ ಪ್ರಮಾಣ ಪತ್ರ ಇತ್ಯಾದಿ ದಾಖಲೆಗಳನ್ನು ಬ್ಯಾಂಕ್ ಕೇಳಬಹುದು. ನೀವು ನೌಕರರಾಗಿದ್ದರೆ ಅಪಾಯಿಂಟ್ಮೆಂಟ್ ಕಾಂಟ್ರಾಕ್ಟ್ ಅಥವಾ ಅನುಭವ ಪತ್ರವನ್ನು ಕೊಡಬೇಕಾಗುತ್ತೆ. ನಿಮ್ಮ ಉದ್ಯೋಗ ಎಷ್ಟು ಸ್ಥಿರವಾಗಿದೆ, ಎಷ್ಟು ಕಾಲದಿಂದ ಕೆಲಸ ಮಾಡ್ತಿದ್ದೀರಿ ಅನ್ನೋದನ್ನು ಈ ಕಾಗದ ಪತ್ರಗಳು ಹೇಳುತ್ತೆ. ನಿಮ್ಮ ಸಾಲ ಮರುಪಾವತಿ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತೆ. ಸಾಲಕ್ಕೆ ಅನುಮೋದನೆ ಕೊಡುವುದಕ್ಕೂ ಮೊದಲು ಹಣಕಾಸು ವಿಷಯದಲ್ಲಿ ನಿಮ್ಮ ಹಿನ್ನೆಲೆ ಹೇಗಿದೆ ಅಂತ ಬ್ಯಾಂಕ್ ತಪಾಸಣೆ ಮಾಡುತ್ತೆ. ಇದಕ್ಕಾಗಿ ಬ್ಯಾಂಕ್ಗಳು ನಿಮ್ಮ ಕ್ರೆಡಿಟ್ ಹಿಸ್ಟರಿ ಮತ್ತು ಕ್ರೆಡಿಟ್ ಸ್ಕೋರ್ ಅನ್ನು ನೋಡುತ್ತೆ. ಇದು ಬ್ಯಾಂಕ್ಗಳಿಗೆ ನಿಮ್ಮ ಪ್ರಸ್ತುತ ಸಾಲ, ಕ್ರೆಡಿಟ್ ಕಾರ್ಡ್ಗಳು ಮತ್ತು ಟ್ರ್ಯಾಕ್ ರೆಕಾರ್ಡ್ ಮಾಹಿತಿಯನ್ನು ನೀಡುತ್ತೆ. ಒಳ್ಳೆಯ ಕ್ರೆಡಿಟ್ ಸ್ಕೋರ್ ಇದ್ದರೆ ಸಾಲ ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತೆ. ಆಕರ್ಷಕ ಬಡ್ಡಿದರದಲ್ಲಿ ನೀವು ಸಾಲ ಪಡೆಯಬಹುದು. 750ಕ್ಕಿಂತ ಹೆಚ್ಚಿನ ಸ್ಕೋರ್ ಅನ್ನು ಒಳ್ಳೆಯ ಸ್ಕೋರ್ ಎಂದು ಪರಿಗಣಿಸಲಾಗುತ್ತೆ. ಸಾಲದ ಅರ್ಜಿಯನ್ನು ಬ್ಯಾಂಕ್ಗಳು ನಿರಾಕರಿಸುವುದನ್ನು ತಪ್ಪಿಸುವುದಕ್ಕೆ ಕೆಲವು ಸಂಗತಿಗಳನ್ನು ನೀವು ಗಮನಿಸಬೇಕು. ಸಾಲಕ್ಕೆ ಅನುಮೋದನೆ ನೀಡುವುದಕ್ಕೂ ಮೊದಲು ಬ್ಯಾಂಕ್ಗಳು ಡೆಟ್ ಟು ಇನ್ಕಮ್ ಅನುಪಾತ ಅಥವಾ DTI ರೇಷಿಯೋವನ್ನು ನೋಡುತ್ತೆ. ಅಂದರೆ ಇದು ಸಾಲವನ್ನು ಮರುಪಾವತಿ ಮಾಡಲು ನೀವು ಬಳಸುವ ಮಾಸಿಕ ಆದಾಯದ ಭಾಗವಾಗಿರುತ್ತೆ. ಈ ಅನುಪಾತ 50%ಗಿಂತ ಕಡಿಮೆ ಇದ್ದಾಗ ಸಾಲವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗುತ್ತೆ. ಒಂದೊಂದು ಬ್ಯಾಂಕು ಈ ಅನುಪಾತ ಬದಲಾಗಬಹುದು. ಸಾಲ ಮರುಪಾವತಿ ಮಾಡುವುದಕ್ಕೆ ನಿಮ್ಮ ಹೆಚ್ಚಿನ ಆದಾಯ ಈಗಾಗಲೇ ಹೋಗ್ತಿದ್ರೆ ನಿಮಗೆ ಸಾಲ ಕೊಡುವುದಕ್ಕೆ ಬ್ಯಾಂಕ್ ನಿರಾಕರಿಸಬಹುದು ಅಥವಾ ಈಗಾಗಲೇ ಇರುವ ನಿಮ್ಮ ಕೆಲವು ಸಾಲಗಳನ್ನು ಮುಕ್ತಾಯಗೊಳಿಸಿ ಅಂತ ಸೂಚಿಸಬಹುದು. ಸಾಲಕ್ಕೆ ಅರ್ಜಿ ಸಲ್ಲಿಸುವುದಕ್ಕೂ ಮೊದಲು ನಿಮ್ಮ ಆರ್ಥಿಕ ಸ್ಥಿತಿಯ ವಿಶ್ಲೇಷಣೆ ಮಾಡಿ. ನಿಮ್ಮ ಮರುಪಾವತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಾಲದ ಮೊತ್ತವನ್ನು ಆಯ್ಕೆ ಮಾಡಿ. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಸಾಲ ತೆಗೆದುಕೊಳ್ಳಲು ನೀವು ಪ್ರಯತ್ನಿಸಿದರೆ ಅದನ್ನು ನೆಗೆಟಿವ್ ಎಂದು ಬ್ಯಾಂಕ್ ಪರಿಗಣಿಸಬಹುದು. ಹೀಗಾಗಿ ನಿಮ್ಮ ಸಾಲದ ಅರ್ಜಿಯನ್ನು ತಿರಸ್ಕರಿಸಬಹುದು. ನಿಮಗೆ ಸಾಲ ಕೊಡದೇ ಇರಬಹುದು. ಸಾಲ ನಿರಾಕರಿಸುವುದಕ್ಕೆ ಬೇರೆ ಹಲವು ಕಾರಣಗಳು ಇರಬಹುದು. ಅಭಿಮನ್ಯು ರೀತಿಯಲ್ಲೇ ನಿಮಗೆ ಸಾಲ ಸಿಗದೇ ಇರುವುದನ್ನು ತಪ್ಪಿಸುವುದಕ್ಕೆ ನೀವು ಹೀಗೆ ಮಾಡಬಹುದು. ಅಗತ್ಯವಿರುವ ಕಾಗದ ಪತ್ರಗಳನ್ನು ಮೊದಲೇ ನೋಡಿಕೊಳ್ಳಿ ಮತ್ತು ಮುನ್ನೆಚ್ಚರಿಕೆ ವಹಿಸಿ. ಮೊದಲೇ ಕಾಗದ ಪತ್ರಗಳನ್ನು ರೆಡಿ ಇಟ್ಕೊಂಡ್ರೆ ಅರ್ಜಿ ಭರ್ತಿ ಮಾಡುವುದು ತುಂಬಾನೇ ಸರಳ. ಹೋಮ್ ಲೋನ್ಗೆ ಅರ್ಜಿ ಸಲ್ಲಿಸಿದ್ರೆ ಹೊಸ ಕ್ರೆಡಿಟ್ ಕಾರ್ಡ್ ಅಥವಾ ಇತರ ಸಾಲಗಳಿಗೆ ಅರ್ಜಿ ಸಲ್ಲಿಸದೇ ಇರುವುದು ಒಳಿತು. ಕಡಿಮೆ ಅವಧಿಯಲ್ಲಿ ಹಲವು ಬಾರಿ ಎನ್ಕ್ವೈರಿ ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ನೆಗೆಟಿವ್ ಪರಿಣಾಮ ಉಂಟುಮಾಡಬಹುದು. ಸಮಯಕ್ಕೆ ಸರಿಯಾಗಿ ಸಾಲದ ಮರುಪಾವತಿ ಮಾಡಿ. ಇದರಿಂದ ನೀವು ಭವಿಷ್ಯದಲ್ಲಿ ಯಾವುದೇ ಸಾಲ ತೆಗೆದುಕೊಳ್ಳುವಲ್ಲಿ ಸಮಸ್ಯೆ ಎದುರಿಸುವುದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಡೌನ್ ಪೇಮೆಂಟ್ ಮಾಡಿ. ಇದರಿಂದ ಸಾಲದ ಹೊರೆ ಕಡಿಮೆಯಾಗುತ್ತೆ ಮತ್ತು ಸಾಲ ಅನುಮೋದನೆಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ.